ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್ ನೋಡಿ, ನಾನಿವತ್ತು ಸಖತ್ ಟೇಸ್ಟಿಯಾಗಿರೋಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚೆನ್ನ ಮಸಾಲ ಮತ್ತು ಪೂರಿ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಮೊದಲಿಗೆ ಒಂದು ಓವರ್ ನೈಟ್ ನೆನೆಸಿರೋಂಥ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ನೀವು ನೈಟೇ ನೆನೆಸ್ಕೊಳ್ಳಿ, ಇದನ್ನು ಕುಕ್ ಬೇಗ ಆಗುತ್ತೆ, ಚೆನ್ನಾಗಿ ನೆಂದಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಕುಕ್ಕರ್ಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲರ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಒಂದು ತೆಳುವಾದ ಬಟ್ಟೆ ತೊಗೊಂಡು ಅದಕ್ಕೆ ನೀವು 1 ಟೀ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಬೇಕು. ಟೀ ಪೌಡರ್ ಹಾಕಿ ಇದನ್ನು ಒಂದು ಗಂಟು ಥರ ಕಟ್ಟಿಬಿಡಿ. ದಾರದಲ್ಲಿ ತಗೊಳ್ಳಿ, ಹೂ ಕಟ್ತೀರಲ್ಲ ಆ ದಾರ ತಗೊಂಡು ನೀವು ನೀಟಾಗಿ ಟೈಟ್ ಕಟ್ಟಿಬಿಡಿ. ಅದು ಯಾವುದೇ ಕಾರಣಕ್ಕೂ ಅದು ಅಲ್ಲಿ ಬಿಚ್ಕೊಬಾರ್ದು, ಇಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಟೀ ಪೌಡರೆಲ್ಲ. ಸೊ ಈ ಥರ ಟೈಟ್ಗೆ ನೀಟಾಗಿ ಹೂ ಕಟ್ತಾರಲ್ಲ ಆ ಥರ ಕಟ್ಟಿ ಮಧ್ಯ ಇಟ್ಬಿಡಿ ಅದನ್ನು. ಈಗ ಇದನ್ನು 1 ರಿಂದ 2 ವಿಷಲು ಕೂಗಿಸ್ಕೊಳ್ಳೋಣ ನಾವು ಕುಕ್ಕರಲ್ಲಿ, ಬೆಂದೋಗ್ಬಿಡುತ್ತೆ. ನೋಡಿ, ಇದು ಬೆಂದಿರೋ ಕಾಳನ್ನ ನಾನು ಒಂದು ಮಿಕ್ಸರ್ ಜಾರ್ಗೆ 2 ಸ್ಪೂನ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಹಾಗೆ ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ 3 ಚಕ್ಕೆ ಪೀಸು ಮತ್ತು ಏಲಕ್ಕಿ ಹಾಕೋತಾ ಇದ್ದೀನಿ. ಹಾಗೆ 1-2 ಲವಂಗ, 1 ಪಲಾವ್ ಎಲೆ, ಇಷ್ಟನ್ನು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ, ನಾನು 1 ದೊಡ್ಡ ಆನಿಯನ್ನ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದು ಪೇಸ್ಟ್ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕಾಬೂಲ್ ಕಡಲೆ ಬೇಯಿಸಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ನೋಡಿ, ಈಗ ನಾವು 2 ಸ್ಪೂನ್ ಕಾಬೂಲ್ ಕಡಲೆ ಹಾಕಿದ್ವಲ್ಲ ಆ ಪೇಸ್ಟನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಚೆನ್ನ ಮಸಾಲ ಹಾಕಿದೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು, ನಾವು ಚೆನ್ನನ ಗ್ರೈಂಡ್ ಮಾಡಿ ಹಾಕಿದ್ದೀವಲ್ಲ, ಸೊ ಅದು ಗಟ್ಟಿ ಆಗುತ್ತೆ. ನೋಡಿ, ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಇನ್ನೂ ಬೇಕು ಅಂದರೆ ನೀವು ಮೆಣಸಿನ್ಕಾಯಿ ಪೌಡರ್ ಹಾಕೊಬೋದು. ನೋಡಿ, ಈಗ ಸ್ವಲ್ಪ ಬಟರ್ ಹಾಕಿದೆ ಮೇಲೆ, ಅದು ಹಾಕಿ ಕ್ಲೋಸ್ ಮಾಡಿಬಿಡಿ ಲಿಡ್ನ. ಆ ಬಟರೆಲ್ಲ ಅಲ್ಲೇ ಸ್ಪ್ರೆಡ್ ಆಗುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಣ್ಣೆ ಎಲ್ಲ ಕರಗಿ ಎಣ್ಣೆ ಬಿಡುತ್ತೆ, ಅದರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಬೇಕು ಇದನ್ನು, ಮತ್ತು ಕ್ವಿಕ್ಕಾಗೂ ಆಗುತ್ತೆ ಇದು. ಈ ರೆಸಿಪಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಆಗೋವಂಥದ್ದು. ಇದು 2 ನಿಮಿಷ ಬೇಯೋಷ್ಟರಲ್ಲಿ. ನೋಡಿ, ಈ ಕಡೆ ನಾನು ಪೂರಿನ ಕೂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಈ ಪೂರಿಗೆ ಯಾವುದೇ ರೀತಿ ಮೈದಾ ಕೂಡ ಆ್ಯಡ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟಿನಲ್ಲೇ ಕಲಸಿ ಮಾಡಿರೋಂಥ ಪೂರಿ ಇದು. ನೋಡಿ, ಎಷ್ಟು ಚೆನ್ನಾಗಿದೆ ಪೂರಿ. ನೋಡಿ, ಈ ಕಡೆ ಆಲ್ಮೋಸ್ಟ್ ಚೆನ್ನಾಗಿ ರೆಡಿ ಆಯಿತು. ನಾವು ಕೊತ್ತಂಬರಿ ಹಾಕಿ ಆಫ್ ಮಾಡೋಣ. ಈಗ ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಪೂರಿ ಚೆನ್ನ ಮಸಾಲ ರೆಡಿ ಇದೆ. ಇದನ್ನು ನೀವೊಮ್ಮೆ ಮನೇಲಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.